ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಅಶ್ಲೀಲ ಮೆಸೇಜ್ ಕಳಿಸಿದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಅತ್ಯಂತ ಭೀಕರವಾಗಿ ಮತ್ತು ಬೀಭತ್ಸವಾಗಿ ಹತ್ಯೆ ಮಾಡಿದಂಥ ಪ್ರಕರಣ ದಿನ ದಿನಕ್ಕೂ ಕೂಡ ಹೊಸ ಹೊಸ ತಿರುವುಗಳನ್ನು ಪಡಿತಾ ಇದೆ ಮತ್ತು ಹೊಸ ಹೊಸ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದು, ಕಂಬಿ ಹಿಂದೆ ಸರಿದಿರುವಂತಹ ಅಷ್ಟೂ ಜನ ಆರೋಪಿಗಳು ಈಗ ಯಾವಾಗ ನಮಗೆ ಬಿಡುಗಡೆಯ ಭಾಗ್ಯ ಸಿಗ್ತದೆ, ಯಾವಾಗ ಜಾಮೀನು ಸಿಗ್ತದೆ ಅಂತೇಳಿ ಹಪಾಪಿಸ್ತಾ ಇದ್ದರೆ, ಮತ್ತೊಂದು ಕಡೆ ಪೊಲೀಸರು ತಮ್ಮ ತನಿಖೆಯನ್ನು ತಮ್ಮಷ್ಟಕ್ಕೆ ತಾವೇ ಮುಂದುವರಿಸಿದ್ದಾರೆ. ಈಗಾಗಲೇ ಒಂದು ಪ್ರಶ್ನೆ ಇತ್ತು, ಅದೇನು ಈ ಮರಣೋತ್ತರ ಪರೀಕ್ಷೆಯ ವರದಿಯ ಪ್ರಶ್ನೆ. ಇದು ಕೂಡ ಈಗ ಸಾಲ್ವ್ ಆಗಿದೆ. ಆರಂಭದಲ್ಲಿ ಒಂದು ಗೊಂದಲವೂ ಕೂಡ ಸೃಷ್ಟಿಯಾಗಿತ್ತು. ಏನು ಅಂತ ಹೇಳಿದರೆ, ಈ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದು ಇದೇ ಪವಿತ್ರಗೌಡ ಸ್ನೇಹಿತೆ ಸಮತಾ ಅವರ ಪತಿ ಅಂತ ಹೇಳಿಬಿಟ್ಟು, ಹೀಗಾಗಿ ಅವರಿಂದ ವರದಿಯನ್ನು ಪಡೆದರೆ ಅದು ಒಂದು ರೀತಿಯಲ್ಲಿ ಕಾನೂನು ಪೂರ್ವಕವಾಗಿ ಇರೋದಿಲ್ಲ ಮತ್ತು ಒನ್ ಸೈಡೆಡ್ ಆಗಿರಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ನ್ಯಾಯಸಮ್ಮತ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಂದ ವರದಿಯನ್ನು ಪಡೆಯದೆ ಹೊಸ ವರದಿಯನ್ನು ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಹೊಸ ವರದಿಯನ್ನು ಪಡೆದಂಥ ಸಂದರ್ಭದಲ್ಲಿ ಈಗ ಈ ವರದಿಯಲ್ಲಿ 10 ಗಂಭೀರವಾದಂತಹ ಮತ್ತು ಬೆಚ್ಚಿ ಬೀಳಿಸುವಂಥ ಸಂಗತಿಗಳು ಉಲ್ಲೇಖ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ರೇಣುಕಾಸ್ವಾಮಿಯ ಹತ್ಯೆಯನ್ನು ಮಾಡಿದಂಥ ಈ ಗ್ಯಾಂಗು ಎಷ್ಟು ಪೈಶಾಚಿಕವಾಗಿ ಅಲ್ಲಿ ವರ್ತಿಸಿತ್ತು ಅನ್ನೋದಕ್ಕೆ ಸಾಕ್ಷೀಕರಿಸುವಂತಹ ಮತ್ತು ಬೆಚ್ಚಿ ಬೀಳಿಸುವಂತಹ ವರದಿ ಈ ರಿಪೋರ್ಟ್ನಲ್ಲಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಈ ವರದಿಯ ಅಂಶಗಳು ಈಗ ಬೆಚ್ಚಿ ಬೀಳಿಸುವಂತಿದ್ದಾವೆ. ಮರಣೋತ್ತರ ಪರೀಕ್ಷೆಯ 10 ಭೀಕರ ಸಂಗತಿಗಳು ಏನು ಹೇಳ್ತಿದೆ ಅನ್ನೋದನ್ನು ಬಹುಶಃ ನಿಮ್ಮೇನಾದರೂ ನೋಡಿದ್ರೆ ನಿಮಗೂ ಕೂಡ ಶಾಕ್ ಆಗ್ತದೆ. ಹಾಗಾದರೆ ಏನಾಗಿದೆ, ಈ ವರದಿಯಲ್ಲಿ ಏನಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಆರೋಪವನ್ನು ಹೊತ್ತಿರುವಂಥ ಡಿ ಗ್ಯಾಂಗು ಇವಾಗ ಕಂಬಿಯ ಹಿಂದೆ ಇದ್ದು 17 ಜನರು ಕೂಡ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ A1 ಮತ್ತು A2 ಅಕ್ಷರಶಃ ನರಕವನ್ನೇ ನೋಡ್ತಾ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಇಲ್ಲಿ ರೇಣುಕಾಸ್ವಾಮಿಯನ್ನು ಅತ್ಯಂತ ಕ್ರೂರವಾಗಿ ಮತ್ತು ನಾವ್ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಆ ರೀತಿಯಾಗಿ ರೌರವ ನರಕವನ್ನೇ ತೋರಿಸಿಬಿಟ್ಟಿದ್ದಾರೆ ಅನ್ನೋದು ಈ ವರದಿಯಲ್ಲಿ ಗೊತ್ತಾಗ್ತಿದೆ. ರೇಣುಕಾಸ್ವಾಮಿಯ ಉಸಿರು ನಿಲ್ಲುವ ತನಕ ನೋವುಗಳನ್ನು ಉಂಟನೆ ನರಳಿ ಆತ ಪ್ರಾಣ ಬಿಟ್ಟಿದ್ದಾನೆ ಅನ್ನೋದು ಈ ವರದಿಯಲ್ಲಿ ಗೊತ್ತಾಗ್ತಿದೆ. ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಪಾಲಿಗೆ ಅಕ್ಷರಶಃ ಈ ಪಟ್ಟಣಗೆರೆ ಶೆಡ್ ಇದೆಯಲ್ಲ, ಇದು ರೇಣುಕಾಸ್ವಾಮಿಯ ಪಾಲಿಗೆ ಅಕ್ಷರಶಃ ಒಂದು ನರಕದ ರೀತಿಯಲ್ಲಿ ಕಾಣಿಸ್ತಿತ್ತು, ಆಗಿತ್ತು ಅನ್ನೋದು ಗೊತ್ತಾಗ್ತಿದೆ. ಸದ್ಯ ಪೊಲೀಸರ ಕೈ ಸೇರಿರುವಂತಹ ಈ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂಥ ಸಂಗತಿಗಳಿದ್ದಾವೆ. ಇಡೀ ದೇಹವನ್ನೇ ಅಣುವಾಗಿ ಡಿ ಬಾಸ್ ಗ್ಯಾಂಗ್ ಇಂಚಿಂಚು ಹಿಂಸಿದ್ದಕ್ಕೆ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಏನಾಗಿತ್ತು ನೋಡ್ತಾ ಹೋಗೋಣ ಬನ್ನಿ. ಇನ್ನು ಈ ವರದಿಯನ್ನು ನೋಡುವಂಥ ಸಂದರ್ಭದಲ್ಲಿ ನನ್ನ ಸರ್ವಿಸ್ನಲ್ಲಿ ಇಂಥ ಎಷ್ಟೋ ಕೇಸ್ ನೋಡಿದ್ದೀನಿ, ಬಟ್ ಈ ರೀತಿಯಾದಂಥ ಕೇಸನ್ನು ನೋಡಿರಲಿಲ್ಲ. ಹೀಗಂತ ಹೇಳ್ಬಿಟ್ಟು ಪೊಲೀಸರು ಒಂದು ಡೈಲಾಗನ್ನು ಹೊಡಿತಾನೆ ಇರ್ತಾರೆ. ಆದರೆ ಈ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಸಿನಿಮಾದಲ್ಲಿ ಹೇಳುವಂಥ ಡೈಲಾಗ್ಗಳನ್ನು ಹೇಳಿದ್ದಾರೆ. ಮನುಷ್ಯರೋ ರಾಕ್ಷಸರೋ, ಯಾರು ಕೂಡ ಮನುಷ್ಯರೇ ಅಲ್ಲ ಅಂತೇಳಿ ಹೇಳಿದ್ದಾರೆ. ಅಷ್ಟು ಭೀಕರವಾಗಿ ಕ್ರೂರವಾಗಿ ಮತ್ತು ಬೀಭತ್ಸವಾಗಿ ವರ್ತಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ಇದು ಸ್ವತಃ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ ಅಂದರೆ ನಂಬಲೇಬೇಕು. ಮೊನ್ನೆ ಅಷ್ಟೇ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿತ್ತು. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿದ್ದಂಥ ಪರೀಕ್ಷೆಯನ್ನು ಪವಿತ್ರಗೌಡಳ ಸ್ನೇಹಿತೆ ಪತಿ ಸಮತಾಳ ಪತಿ ಈ ಪರೀಕ್ಷೆಯನ್ನು ಮಾಡಿದ್ರು ಅನ್ನುವಂತಹ ಸಂಗತಿ ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಇದೀಗ ಗೊತ್ತಾಗ್ತಿರುವಂಥ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅವತ್ತು ಅವರ ಈ ಸಮತ ಪತಿ ಇದ್ದಾರಲ್ಲ, ಅವ್ರು ರಜೆಯಲ್ಲಿದ್ದರು, ಅವರು ಈ ಪರೀಕ್ಷೆಯನ್ನು ನಡೆಸಿಲ್ಲ ಅಂತೇಳಿ ಹೇಳ್ತಾರೆ. ಇನ್ಫ್ಯಾಕ್ಟು ನಡೆಸಿದ್ರು ಕೂಡ ಅವ್ರು ಯಾರನ್ನೂ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಲ್ಲ, ಈ ವರದಿಯನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಇನ್ವಾಲ್ವ್ ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ, ಇಲ್ಲಿ ಜೂನ್ 8ರ ರಾತ್ರಿ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದು ಮಾತ್ರ ಘೋರ, ರಣಭೀಕರ, ಪೈಶಾಚಿಕ, ವಿಕೃತ, ಕೃತ್ಯ ಅನ್ನೋದಕ್ಕೆ ಪೊಲೀಸರ ಬಳಿ ಸಾಕಷ್ಟು ಸಾಕ್ಷಿಗಳಿವೆ. ಜೊತೆಗೆ ಈಗ ಈ ವರದಿಯು ಕೂಡ ಕೈ ಸೇರಿದೆ. ಕೇಳೋ ಕಿವಿಗಳು ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಇನ್ನು ನೋಡೋ ಕಣ್ಣುಗಳು ಕೂಡ ಈ ವಿಚಾರಕ್ಕೆ ಬರೋದೇ ಬೇಡ. ಯಾಕಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗು ರೇಣುಕಾಸ್ವಾಮಿಗೆ ಎಂತಹ ನರಕವನ್ನು ತೋರಿಸಿದೆ ಅಂದರೆ, ಈ ಮರಣೋತ್ತರ ಪರೀಕ್ಷೆಯಲ್ಲಿ ರಿವೀಲ್ ಆಗಿರುವಂಥ ಒಂದೊಂದು ಸಂಗತಿಗಳು ಕೂಡ ಅಷ್ಟು ಭಯಾನಕವಾಗಿದ್ದಾವೆ. ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ದರ್ಶನ್ ಬಳಿಕ ಕೆಲಸಕ್ಕಿದ್ದಂಥ 5 ಈ ಪ್ರಕರಣದಲ್ಲಿ ಬಹುಮುಖ್ಯ ಸಾಕ್ಷಿಗಳನ್ನು ನೋಡುತ್ತಿದ್ದಾರೆ. ನಂತರ ಇವರೆಲ್ಲ ಕೂಡ ಈಗ ಉಲ್ಟವನ್ನು ಹೊಡಿಬಾರದು ಅನ್ನೋಂಥ ಕಾರಣಕ್ಕಾಗಿ ಪೊಲೀಸರು 5 ಜನರಿಂದ CRPC 164 ಅಡಿಯಲ್ಲಿ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ, ದಾಖಲಿಸಿಕೊಂಡಿದ್ದಾರೆ. ಇದಕ್ಕಿಂತಲೂ ಕೂಡ ಇಂಪಾರ್ಟೆಂಟ್ ಅನ್ನಿಸುವಂತಹ ಸಾಕ್ಷ್ಯ ಜಾಡು ಹಿಡಿದು ಹೊರಟಿರುವಂಥ ಪೊಲೀಸರು ಅದುವೇ 3 ಸೆಕೆಂಡ್ಗಳ ವಿಡಿಯೋವನ್ನು ಪತ್ತೆ ಹಚ್ಚಿದ್ದಾರೆ.
ಆ 3 ಸೆಕೆಂಡ್ಗಳ ವಿಡಿಯೋ ಏನು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ಇಲ್ಲಿ ಪ್ರಮುಖವಾಗಿ ಸುಮಾರೊಂದು 5 ಗಂಟೆಗಳ ಕಾಲ ಅಂದರೆ 300 ನಿಮಿಷಗಳ ಕಾಲ ರೇಣುಕಸ್ವಾಮಿಗೆ ಸಿಕ್ಕಾಬಟ್ಟೆ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಈ ವರದಿಯಲ್ಲಿ ಗೊತ್ತಾಗ್ತಿದೆ. ಈ ವರದಿಯಲ್ಲಿ ಎಲ್ಲೆಲ್ಲಿಗೆ ಎಷ್ಟರ ಮಟ್ಟಿಗೆ ಹಲ್ಲೆಯನ್ನು ಮಾಡಿದ್ದಾರೆ, ಯಾವ ರೀತಿ ಮೃಗೀಯ ವರ್ತನೆಯನ್ನು ಈತನ ಮೇಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ರೇಣುಕಸ್ವಾಮಿ ಅದೆಷ್ಟರ ಮಟ್ಟಿಗೆ ಗೋಳಾಡಿದ್ದಾನೋ ಗೋಗೆರೆದಿದ್ದಾನೋ ಅನ್ನೋದನ್ನು ಬಹುಶಃ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ರಕ್ತ ಕಣ್ಣೀರನ್ನು ಸುರಿಸಿದ್ದಾನೆ ಅನ್ನೋದು ಈಗ ವರದಿಯಲ್ಲಿ ಗೊತ್ತಾಗ್ತಿದೆ. ಇನ್ನು ಮರಣೋತ್ತರ ಪರೀಕ್ಷೆಯಲ್ಲಿರುವಂತಹ 2ನೇ ಭೀಕರ ಸತ್ಯ ಅಂತ ಹೇಳಿದರೆ ಆತನ ದೇಹದ ಮೇಲಿದ್ದಂಥ 34 ಭೀಕರ ಗಾಯದ ಗುರುತುಗಳು ಬೆಚ್ಚಿ ಬೀಳಿಸುವಂಥ ಸತ್ಯವನ್ನೇ ಹೇಳ್ತಿದ್ದಾವೆ ಈ ಗಾಯದ ಗುರುತು. ಇದಕ್ಕಿಂತಲೂ ಕೂಡ ಅಮಾನವೀಯ ಸಂಗತಿ ಅಂದರೆ ರೇಣುಕಸ್ವಾಮಿ ದೇಹದ ಮೇಲೆ ಕೆಲವು ಸುಟ್ಟ ಗಾಯಗಳು ಕೂಡ ಇದ್ದಾವೆ. ಹೇಗೆ ಅಂತ ಹೇಳಿದರೆ ಬಹುಶಃ ನೀವು ಗುರುತುಪಡೋಕ್ಕೂ ಕೂಡ ಸಾಧ್ಯವಿಲ್ಲ. ಸಿಗರೇಟ್ನಿಂದ ಸುಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಬೆಲ್ಟು, ಮರದ ತುಂಡು, ಕಬ್ಬಿಣದ ಆಯುಧಗಳನ್ನು ಬಳಸಿ ಆತನ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ರೇಣುಕಸ್ವಾಮಿ ಡಿ ಗ್ಯಾಂಗ್ ಕೈಗೆ ಸಿಕ್ಕಿ ಸತತ 5 ಗಂಟೆಗಳ ಕಾಲ ನರಕವನ್ನು ಕಂಡಿದ್ದ ಅನ್ನೋದು ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಇನ್ನು ಈತ ಜೀವ ಇದ್ದಾಗಲೇ ಸಿಕ್ಕಾಪಟ್ಟೆ ಹಲ್ಲೆಗಳಾಗಿದ್ವು. ಅಂದರೆ ಡಿ ಗ್ಯಾಂಗು ಕೀಚಕ ಕ್ರೌರ್ಯವನ್ನು ಮೆರೆದಿತ್ತು. ಜೊತೆಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವ್ರಿಗೆ ಏನು ಮಾಡ್ತಿದ್ದೀನಿ ಅನ್ನೋಂಥ ಪರಿವೇ ಬಹುಶಃ ಇರಲಿಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಕುಡಿದ ನಶೆಯಲ್ಲಿ ಯಾವುದೂ ಕೂಡ ಗೊತ್ತಿಲ್ಲ. ಈ ಇವರು ಹಿಂಸೆಯನ್ನು ಕೊಟ್ಟಿದ್ದಾರೆ, ಆತನಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಬಹುಶಃ ಈ ಗ್ಯಾಂಗಿಗೆ ಗೊತ್ತಿರಲಿಲ್ಲ. ಬಟ್ ಈಗ ಒಂದೊಂದು ವಿಚಾರಗಳು ಹೊರಗಡೆ ಬರ್ತಾ ಹೋದಂತೆ ಆಘಾತಕಾರಿ ಮತ್ತು ಬೆಚ್ಚಿ ಬೀಳಿಸುವಂತೆ ಇದ್ದಾವೆ. ಈ ರಕ್ಕಸರ ಗ್ಯಾಂಗ್ನಲ್ಲಿ ಒಬ್ಬೊಬ್ಬರು ಕೂಡ ಇದ್ದಿದ್ದು ರಕ್ಕಸರೇ ಅನ್ನೋದು ಗೊತ್ತಾಗ್ತಿದೆ. 5 ಗಂಟೆಗಳ ಕಾಲ ರೇಣುಕಸ್ವಾಮಿಯ ಮೇಲೆ ನಡೆದಂತಹ ದಾಳಿ ಇದೆಯಲ್ಲ, ಇದು ಯಾವ ಶತ್ರುಗೂ ಬೇಡ. ಯಾಕಂತ ಹೇಳಿದ್ರೆ ಅಂತಹ ಭೀಕರ ಅಂಶಗಳನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅವತ್ತು ಶೆಡ್ನಲ್ಲಿ 13ಕ್ಕೂ ಹೆಚ್ಚು ರಕ್ಕಸರು ಸೇರಿ ರೇಣುಕಸ್ವಾಮಿಯ ಮೇಲೆ ಮುಗಿ ಬೀಳ್ತಾರೆ. ಕಾಲಲ್ಲಿ ಒದ್ದಿದ್ದಾರೆ, ಮನಬಂದಂತೆ ಥಳಿಸಿದ್ದಾರೆ. ಈ ರಕ್ಕಸ ಕ್ರೌರ್ಯದ ಕೇಕೆ ಎಲ್ಲಿವರೆಗೆ ಹೋಗಿತ್ತು ಅಂತ ಹೇಳಿದ್ರೆ ಈ ಸಣಕಲು ದೇಹ, ರೇಣುಕಸ್ವಾಮಿಯ ಸಣಕಲು ದೇಹ ಇದೆಯಲ್ಲ ಅದು ಪತ್ರಗಟ್ಟು ಹೋಗಿತ್ತು. ಡಿ ಗ್ಯಾಂಗ್ ಕೊಟ್ಟಂಥ ಹೊಡೆತಕ್ಕೆ ರೇಣುಕಸ್ವಾಮಿಯ ಎದೆ ಪಕ್ಕೆಲುಬುಗಳು ಎಲ್ಲ ಪುಡಿ ಪುಡಿಯಾಗಿ ಹೋಗಿದ್ವು. ಬೆನ್ನ ಮೇಲಂತೂ ಬಾಸುಂಡೆಗಳ ಸಾಕ್ಷಿಗಳೇ ಎದ್ದು ಕಾಣುತ್ತಿತ್ತು. ಇನ್ನು ರಕ್ಕಸರು ಒದ್ದಂತಹ ಹೊಡೆತಕ್ಕೆ ಪಕ್ಕೆಲುಬಿನ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿದೆ. ಇದು ಈ ಪರೀಕ್ಷೆಯ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ರೇಣುಕಸ್ವಾಮಿ ಬದುಕಿದ್ದಾಗ ಯಮನು ಕೂಡ ಕೊಡದಷ್ಟು ಶಿಕ್ಷೆಯನ್ನು ಡಿ ಗ್ಯಾಂಗ್ ನೀಡಿದೆಯಾ? ಇಂಥದ್ದೊಂದು ಪ್ರಶ್ನೆಗೆ ಈ ಮರಣೋತ್ತರ ಪರೀಕ್ಷೆ ಉತ್ತರವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಈ ಡಿ ಗ್ಯಾಂಗ್ ಅಟ್ಟಹಾಸ ಹೇಗಿತ್ತು ಅಂದರೆ ಪವಿತ್ರ ಗೋಡೆಗೆ ಕಳಿಸಿದಂಥ ಮೆಸೇಜ್ಗಳನ್ನು ಓದ್ತಾ ಫೋಟೋಸ್ಗಳನ್ನು ತೋರಿಸ್ತಾ ಅದೇ ಅಂಗಾಂಗಗಳ ಮೇಲೆ ಭೀಕರವಾದಂಥ ದೌರ್ಜನ್ಯವನ್ನು ಎಸಗಲಾಗಿದೆ. ಬಹುಮುಖ್ಯವಾಗಿ ರೇಣುಕಸ್ವಾಮಿಯ ಮರ್ಮಾಂಗಕ್ಕೂ ಕೂಡ ಬಲವಾಗಿ ಒದೆಯಲಾಗಿದೆ. ಜೊತೆಗೆ ಆತನ ಪ್ರಮುಖವಾದಂತಹ ಅಂಗಗಳಿಗೆ ಎಲೆಕ್ಟ್ರಿಕ್ ಶಾಕ್ಗಳನ್ನು ಕೊಡಲಾಗಿದೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇದೇ ಕಾರಣಕ್ಕೂ ಏನೋ ಈತನ ಮರ್ಮಾಂಗ ಭಾಗಕ್ಕೆ ರಕ್ತ ಹೆಪ್ಪುಗಟ್ಟುವಂತೆ ಹೊಡೆದಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಈ ಎಲ್ಲ ವಿಚಾರಗಳು ಕೂಡ ವರದಿಯಲ್ಲಿ ಇರುವಂಥದ್ದು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಒಬ್ಬ ಪರಮ ಪಾಪಿ ಇಡೀ ಈ ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಗೊತ್ತಾಗಬೇಕು. ಜೊತೆಗೆ ಇಲ್ಲಿ ಇಂಥದ್ದೊಂದು ಕೃತ್ಯವನ್ನು ನಡೆಸೋದಕ್ಕೆ ಕಾರಣವಾದಂಥ ಅಂಶಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕು ಅನ್ನೋದನ್ನು ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಇನ್ನು ಪ್ರತಿಯೊಬ್ಬ ಪೊಲೀಸರು ಕೂಡ ಹೇಳ್ತಿದ್ದಾರೆ. ಈ ದೇಹವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವೆಲ್ಲದೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು, ಅಷ್ಟು ಭೀಕರವಾಗಿತ್ತು. ಇನ್ನು ವರದಿಯಲ್ಲೂ ಕೂಡ ಅಂತಹದ್ದೇ ಸತ್ಯಗಳು ಇದ್ದಾವೆ. ಇನ್ನು ಈ ಪರೀಕ್ಷೆಯಲ್ಲಿ ಮತ್ತೊಂದು ವಿಚಾರವೂ ಕೂಡ ಬಹಿರಂಗವಾಗಿದೆ. ಅದೇನು ಅಂತ ಹೇಳಿದ್ರೆ ಈತನ ವೃಷಣಕ್ಕೆ ಬಲವಾಗಿ ಒದ್ದಂಥ ಕಾರಣ, ಪದೇ ಶಾಕ್ ಕೊಟ್ಟಂಥ ಕಾರಣ ಅವೆರಡೂ ಕೂಡ ಛಿದ್ರವಾಗಿದೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ರಕ್ತವು ಕೂಡ ಹೆಪ್ಪುಗಟ್ಟಿತ್ತು ಅನ್ನುವಂಥದ್ದು ಮತ್ತು ಈ ಚರ್ಮವನ್ನು ಕೂಡ ಕೀಳುವಂಥ ಕೆಲಸವನ್ನು ಕೂಡ ಮಾಡಿದರು. ಸಾಕಷ್ಟು ಕಡೆ ಒಂದು ಪೈಶಾಚಿಕ ಕೃತ್ಯವನ್ನು ನಡೆಸಿದ್ದಕ್ಕೆ ಈ ಸಾಕ್ಷಿಯಾಗಿ ಈ ವರದಿಯಲ್ಲಿ ಸಾಕಷ್ಟು ಅಂಶಗಳು ಇದ್ದಾವೆ ಅನ್ನುವಂಥದ್ದು. ಇನ್ನು ಇದರ ಪೂರಕವಾದಂತಹ ವಿಡಿಯೋ ಕೂಡ 3 ಸೆಕೆಂಡ್ನ ವಿಡಿಯೋ ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸುತ್ತೆ, ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.